ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಪರಿಣಾಮ ಇದೀಗ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಅನ್ನೋದು ಇನ್ನೂ ಕೂಡ ಮುಂದುವರಿತಾ ಇದೆ. ಸತತವಾಗಿ ಇಲ್ಲಿರುವಂತಹ ಜನರು ಪ್ರತಿನಿತ್ಯನೂ ಕೂಡ ಗ್ಯಾಸ್ಗಾಗಿ ಪರದಾಟವನ್ನ ಮಾಡ್ತಿದ್ದಾರೆ. ಎಲ್ಲಾ ಕೆಲಸವನ್ನ ಬಿಟ್ಟು ಗ್ಯಾಸ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಏಜೆನ್ಸಿಗಳ ಮುಂದೆ ಹೋಗಿ ನಮಗೆ ಸಿಲಿಂಡರ್ ಕೊಡಿ ಅಂತ ಕಾದು ಕೂರ್ತಾ ಇದ್ದಾರೆ. ರಾಜ್ಯದಲ್ಲಿ ಮುಂದುವರೆದ ಗ್ಯಾಸ್ ಟ್ರಬಲ್, 7 ದಿನವಾದರೂ ಮುಗಿಯದ ಸಿಲಿಂಡರ್ ಸಂಕಷ್ಟ. ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ. ಕಮರ್ಷಿಯಲ್ ಗ್ಯಾಸ್ಗೆ ತತ್ವಾರ ಶುರುವಾಗಿದೆ. ಹೋಟೆಲ್ಸ್ಗಳು ಸಂಪೂರ್ಣವಾಗಿ ಬಂದ್ ಆಗಿದೆ. ಜಿಲ್ಲೆಯಲ್ಲೂ ಕೂಡ ಸಿಲಿಂಡರ್ ಸಮಸ್ಯೆ ತೀವ್ರಗೊಂಡಿದೆ. ಕಮರ್ಷಿಯಲ್ ಗ್ಯಾಸ್ ಕೊರತೆ, ಸೌದೆ ಒಲೆಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಬೀದಿ ಬದಿ ವ್ಯಾಪಾರಸ್ಥರ ಬದುಕು ಅತಂತ್ರ ಸ್ಥಿತಿಯನ್ನ ತಲುಪಿರುವಂಥದ್ದು. ಗ್ಯಾಸ್ ಸಿಗದೆ ನಗರದ ಪ್ರಸಿದ್ಧ ಹೋಟೆಲ್ಗಳೇ ಬಂದಾಗ್ತಾ ಇದೆ. ಪ್ರತಿನಿತ್ಯ ಸಾವಿರಾರು ಮಂದಿ ತಮ್ಮ ನೆಚ್ಚಿನ ಹೋಟೆಲ್ಗಳಿಗೆ ಹೋಗಿ ಅವ್ರಿಗಿಷ್ಟವಾದಂತಹ ತಿಂಡಿ ತಿನಿಸನ್ನ ತಿಂತಾ ಇದ್ರು. ಆದ್ರೆ ಇದೀಗ ಸಂಪೂರ್ಣವಾಗಿ ಹೋಟೆಲ್ಸ್ಗಳು ಬಂದಾಗ್ತಾ ಇರುವಂತದ್ದು. ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಜಿಲ್ಲೆಯಲ್ಲೂ ಕೂಡ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ಹೋಟೆಲ್ಗಳು ಬಂದಾಗ್ತಾ ಇದ್ದಾವೆ. ಇಂಡಕ್ಷನ್ ಸ್ಟವ್ಗಳ ಮೊರೆ ಹೋಗ್ತಿದ್ದಾರೆ. ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆನಲ್ಲಿ ಇಂಡಕ್ಷನ್ ಸ್ಟವ್ ಅನ್ನ ಹೋಟೆಲ್ಗಳಲ್ಲಿ ಬಳಸ್ತಾ ಇರೋದ್ರಿಂದ ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಹೋಟೆಲ್ ಮಾಲೀಕರು ಈಗ ಆಲ್ರೆಡಿ ಸರ್ಕಾರಕ್ಕೆ ಒಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ, ಈ ಸಮಸ್ಯೆ ಸರಿ ಹೋಗೋವರೆಗೂ ಕೂಡ ಅಟ್ಲೀಸ್ಟ್ ಬಿಲ್ ಅನ್ನ ಸ್ವಲ್ಪ ಕಡಿಮೆ ಆಗೋ ತರ ಮಾಡಿ ಅಂತ. ಇನ್ನು ಕೆಲವೊಂದಷ್ಟು ಮಂದಿ ಸೌದೆ ಮೊರೆ ಹೋಗಿರುವಂತದ್ದು. ಜೊತೆಯಲ್ಲಿ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾದಂತಹ ತೊಂದರೆಗಳಾಗ್ತಾ ಇದೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ಚಿಕ್ಕ ಪುಟ್ಟ ಹೋಟೆಲ್ ಇಂದ ಹಿಡಿದು ದೊಡ್ಡ ಹೋಟೆಲ್ಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗ್ತಾ ಇರುವಂತದ್ದು.